ಹಲೋ ಹಾಯ್ ಫ್ರೆಂಡ್ಸ್, ಕೆಪಿ ಕ್ರೇಜಿ ವರ್ಡ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಕವಿತಾ. ನಾವಿರೋದು ಗುಜರಾತ್ ಅಹಮದಾಬಾದಲ್ಲಿ. ಈ ವಿಡಿಯೋದಲ್ಲಿ ನಾವು ಇವತ್ತು ಇಡ್ಲಿ ಜೊತೆ ಇರ್ಬೋದು, ಇಡ್ಲಿ, ವಡಾ, ದೋಸೆ ಮತ್ತು ರೈಸು, ಅನ್ನ ಜೊತೆನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುವಂಥ ರುಚಿಕರವಾದ ಉಡುಪಿಯ ಸ್ಟೈಲಲ್ಲಿ ಮಾಡುವಂಥ ಸಾಂಬಾರನ್ನ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳಂದರೆ ಮೊದಲು ತೊಗರಿಬೇಳೆ ಮತ್ತು ಉದ್ದಿನಬೇಳೆ. ನಾನು ಉದ್ದಿನಬೇಳೆ ಮನೆಯಲ್ಲೇ ನಾವು ಹೊಲದಲ್ಲೇ ಬೆಳೆದಿರುವಂಥದ್ದು, ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಇದೆ. ನೀವು ಮಾರ್ಕೆಟಲ್ಲಿ ತೊಗೊಂಡು ಬಂದಿರುವಂಥ ಉದ್ದಿನಬೇಳೆನೂ ಕೂಡ ಯೂಸ್ ಮಾಡ್ಬೋದು. ಮತ್ತು ಜೀರಿಗೆ, ಕರಿಮೆಣಸು, ಚಕ್ಕೆ ಮತ್ತು ಬಡೆ ಸೊಪ್ಪು, ಅದೇ ರೀತಿ ಒಣಮೆಣಸಿನ್ಕಾಯಿ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ, ನಾನು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೆ ಸ್ವಲ್ಪ. ಇವನ್ನೆಲ್ಲ ಅಳತೆ ಪ್ರಮಾಣ ನೀವು ಎಷ್ಟು ಮಾಡ್ತಿದ್ರೆ ಅದರ ಮೇಲೆ. ಧನಿಯಾ ಕಾಳು ಸ್ವಲ್ಪ ಜಾಸ್ತಿ 4 ಚಮಚ ತೊಗೊಂಡ್ರೆ, ಕಾಳು, ಉದ್ದಿನಬೇಳೆ ಮತ್ತು ತೊಗರಿಬೇಳೆ 2 ಚಮಚ ತೊಗೊಳ್ಳಿ. ಅದಕ್ಕೆ ಕಡಿಮೆ 1 ಚಮಚ ಜೀರಿಗೆ, ಅದು 1 ಚಮಚ ಬಡೆ ಸೊಪ್ಪು, ಒಂದು 10ರಿಂದ 12 ಕಾಳು ಕರಿಮೆಣಸು, ಒಂದು 2ರಿಂದ 3 ಇಂಚು ಚಕ್ಕೆ, ಇಷ್ಟು ತಗೊಂಡು ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿನ ತುರಿದಿಟ್ಕೋಬೇಕು. ಈಗ ಅವನ್ನೆಲ್ಲ ಕಾಳನ್ನ ಫ್ರೈ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಬಿಸಿ ಆಗುವ ಮಟ್ಟನೂ ಹುರ್ಕೊಂಡು ಮಿಕ್ಸಿಲಿ ಹಾಕ್ಕೋಬೇಕು, ಅಂದರೆ ಘಮ ಘಮ ವಾಸನೆ ಬರೋ ಮಟ್ಟ. ಅದಾದ ನಂತರ ತರಕಾರಿ ನೋಡಿ, ಇವು ತರಕಾರಿ ನಿಮ್ಮ ಮನೇಲಿ ಯಾವುದಿರುತ್ತೆ ಎಲ್ಲ ತರಕಾರಿನೂ ಹಾಕ್ಕೋಬೋದು. ನಾನು ಸೋರೆಕಾಯಿ ಮತ್ತು ನಾರ್ಮಲ್ ಸೌತೆಕಾಯಿ, ಆಮೇಲೆ 1 ಟೊಮೆಟೊ, ಗಜ್ಜರಿ ಇದೆ, ಗಜ್ಜರಿ ಒಂದು, ಸ್ವಲ್ಪ ಖಾರಕ್ಕೋಸ್ಕರ ಒಂದು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ. ಅದರಲ್ಲಿಯೂ ಕೂಡ ಒಣಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರ ನೋಡಿ ಹಾಕ್ಕೊಳ್ಳಿ. ಇವಾಗೆಲ್ಲ ಇವನ್ನ ಹೆಚ್ಚಿಟ್ಕೊಂಡಿರುವಂಥ ತರಕಾರಿನ ಬೇರೆ ಸಪ್ರೇಟಾಗಿ ಕುದಿಲಿಕ್ಕೆ ಅಂದರೆ ಬೇಯಿಸ್ಕೋಬೇಕು. ಬೇಳೆಯಲ್ಲೆಲ್ಲ ಮಿಕ್ಸ್ ಮಾಡಬಾರ್ದು, ಇವನ್ನೇ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಹಾಕಿ ಸೈಡಿಗೆ ಕುದಿಸ್ಕೊಳ್ತಾ ಇದ್ದೀನಿ. ಅದೆಲ್ಲ ಕಾಳು ಮಸಾಲೆ ಮಾಡೋದಕ್ಕೆ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ, ಅಂದರೆ ಇವಾಗ ಮಸಾಲೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಸೈಡು ಕುಕ್ಕರಲ್ಲಿ ಬೇಳೆನೂ ಇಟ್ಕೊಂಡಿದ್ದೆ ನಾನು ಕುದಿಯೋಕ್ಕೆ. ಪ್ಲೇನ್ ಬೇಳೆ, ಅದರಲ್ಲಿ ಟೊಮೆಟೊ ಏನೂ ಹಾಕಿಲ್ಲ. ಬೇಳೆ, ಸ್ವಲ್ಪ ಅರಿಶಿಣ, ಒಂದಿಟ್ಟು ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕಿ ಒಂದು 4ರಿಂದ 5 ಕಾಳು ಮೆಂತ್ಯ ಕಾಳು ಹಾಕಿದರೆ ಚೆನ್ನಾಗಿರುತ್ತೆ. ಅದನ್ನು ಕುದಿಸ್ಕೊಂಡಿದ್ದೀನಿ, ಒಂದು 2ರಿಂದ 3 ವಿಜಲ್ ಮಾಡಿಕೊಂಡು. ಇವಾಗ ಇವೆಲ್ಲ ರೆಡಿ ಆದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಗ್ಗರಣೆಗೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಕಾದ್ಮೇಲೆ ಜೀರಿಗೆ, ಸಾಸಿವೆ ಮತ್ತು ಇದು ಸಣ್ಣ ಈರುಳ್ಳಿಗೆ ಸಾಂಬಾರು ಈರುಳ್ಳಿ ಅಂತ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಇದು ಈರುಳ್ಳಿ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಇದೆಲ್ಲ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ಮಟ್ಟ ಆಯಿಲಲ್ಲಿ ಫ್ರೈ ಮಾಡಿಕೊಂಡು, ಮತ್ತು ಬೇರೆ ರುಬ್ಬಿಟ್ಟಿರೋದು ತರಕಾರಿ ಅಥವಾ ಬೇಳೆ ಎಲ್ಲ ಒಂದೊಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಬೇಯೋಕ್ಕೆ ಬಿಡ್ತಾಯಿದ್ದೀವಿ. ಅದರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಹಳದಿ, ಸಾಂಬಾರು ಪೌಡರು ಸ್ವಲ್ಪ ಈಗ ಸಾಂಬಾರು ನಾವು ಬೇರೆ ಒಂದು ರೆಡಿ ಮಾಡಿಟ್ಕೊಂಡಿದ್ದೀವಿ, ಸ್ವಲ್ಪ ಅಷ್ಟೇ. ಸ್ವಲ್ಪ ನಮ್ಮ ಮನೆಯಲ್ಲಿರುವಂಥದ್ದು ಸಾಂಬಾರು ಪೌಡ್ರ್ ಹಾಕ್ಕೋಬೋದು, ಇಲ್ಲ ನಡೆಯುತ್ತೆ. ಯಾಕಂದ್ರೆ ನಾವು ಬೇರೆ ಸಾಂಬಾರು ಪೌಡ್ರನ್ನ ಫ್ರೆಶ್ಶಾಗಿ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದರಿಂದ ಸಾಂಬಾರು ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಸಾಂಬಾರ್ದು ಪರಿಮಳ ಬರುತ್ತೆ ಅಂದರೆ ಇವಾಗಲೇ ತಿಂದುಬಿಡಬೇಕು ಅಷ್ಟೊಂದು. ನಿಜವಾಗ್ಲೂ ಉಡುಪಿ ಸ್ಟೈಲಲ್ಲೇ, ಅಂದರೆ ಉಡುಪಿಯಲ್ಲಿ ಹೋಟೆಲಲ್ಲಿ ಯಾವ ರೀತಿ ಆಗುತ್ತೆ ಸಾಂಬಾರು ಅದೇ ರೀತಿಯೇ ಆಗುತ್ತೆ. ತಿಕ್ನೆಸ್ ಇರ್ಬೋದು, ಟೇಸ್ಟು, ಕಲರು ಎಲ್ಲ ಸೇಮ್ ಅದೇ ರೀತಿಯೇ ಬಂದಿತ್ತು. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವು ಫಸ್ಟಿಗೆ ನಾವು ರುಬ್ಬಿಟ್ಟಿರುವಂಥ ಮಸಾಲಾನ ಹಾಕ್ಕೋಬೇಕು, ಅದರ ಜೊತೆಗೆ ಸೇರಿಸ್ಕೊಳ್ಳಿ. ಎಲ್ಲ ನೀಟಾಗಿ ಮಸಾಲಿನ ಆಯಿಲ್ ಒಳಗೆ ಸೇರಿಸ್ಕೊಂಡು ನಂತರ ತರಕಾರಿ ಅಥವಾ ಬೇಳೆ ಅಥವಾ ಸೇರಿಸ್ಕೋಬೇಕು. ಇವಾಗ ಸಾಂಬಾರು ಮಾಡಬೇಕಾದ್ರೆ ಎಷ್ಟೊಂದು ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ಅದು ಅಂದರೆ ಫ್ರೆಶ್ಶಾಗಿ ನಾವು ರೆಡಿ ಮಾಡ್ಕೊಂಡಿರ್ತೇವೆಲ್ಲ ಪೌಡರ್ನ, ಅದು ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಲು ನೋಡಿದರೆ ಇವಾಗಲೇ ಊಟ ಮಾಡಬೇಕು, ಅಥವಾ ಇಡ್ಲಿ ಜೊತೆ ಕಾಂಬಿನೇಷನ್ನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ನಮ್ಮ ಕಡೆ ಹೇಳ್ತಾರೆ, ಬಾಯಲ್ಲಿರೋ ಹೊಲಸು ಕಳ್ಕೊಂಡ್ವಿ ಅಂತಂದು. ಯಾವಾಗಾರ ಮಸ್ತ್ ಅಡ್ಗೆ ಮಾಡಿ ಊಟ ಮಾಡಿದ್ರೆ ಬಾಯಾಗ ಹೊಲಸು ಕಳಿಬೇಕು ನೋಡಿ, ಹಂಗೆ ಮಸ್ತ್ ರುಚಿಕರವಾಗಿ ಅಡ್ಗೆ ಮಾಡಿರಿ ಅಂತ ಹೇಳ್ತಿರ್ತಾರೆ. ಹಂಗೆ ಅನ್ನಿಸ್ತು ನಮ್ಗೆ.
ನಾವು ಇವಾಗ ಇಲ್ಲಿ ಗುಜರಾತಲ್ಲಿರೋದ್ರಿಂದ ಇಡ್ಲಿ ಸಾಂಬಾರು ತಿನ್ನೋಕ್ಕೆ ಆಗಿದ್ದಿಲ್ಲ. ಎಷ್ಟು ಮಿಸ್ ಮಾಡ್ಕೋತಾ ಇದ್ವಿ. ನಮ್ಮ ಬಿಡ್ಲು ಹುಷಾರಿಲ್ದಾಗ ಹುಬ್ಳಿಲೆಲ್ಲ ಆಗಿದ್ದರೆ ನಾವು ಹುಷಾರಿಲ್ಲ ಆದರೆ ಫಸ್ಟು ಹೋದರೆ ಇಡ್ಲಿ ಒಂದು ಪ್ಲೇಟ್ ಇಡ್ಲಿ ಕಟ್ಟಿಸ್ಕೊಂಡು ಬಂದು ಕೊಡ್ತಾರೆ. ಅದು ತಿಂದರೆ ಏನು ಬೇಡ ಅನಿಸುತ್ತೆ. ಬಟ್ ಇಲ್ಲಿ ಮೊನ್ನೆ ಎಲ್ಲ ಹುಷಾರಿಲ್ದಾಗ ಏನು ತಿನ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ಆಯಿಲ್ದು ಫ್ರೈ ಮಾಡಿರೋವಂಥದ್ದೇ ಸಮೋಸ, ವಡಾಪಾವು, ಕಚೋರಿ ಇಂಥವೇ ಇರ್ತವೆ ಹೋಟೆಲಲ್ಲಿ. ಅದು ತಿನ್ನೋಕ್ಕೆ ಹುಷಾರಿಲ್ದಾಗೆಲ್ಲ ತಿನ್ನೋಕ್ಕಾಗಲ್ಲ. ಬಟ್ ಅವಾಗ ಎಷ್ಟು ಇಡ್ಲಿ ಮಿಸ್ ಮಾಡ್ಕೊಂಡ್ವಿ. ಸಾಂಬಾರಾಯ್ತು, ಈ ಬೇರೆ ಕಡೆ ಇಲ್ಲೆಲ್ಲ 2-3 ಕಡೆ ಉಡುಪಿ ಹೋಟೆಲ್ ಇದೆ ಅಂತಂದು ಹೋಗಿದ್ವಿ. ಬಟ್ ನಮಗೆ ಟೇಸ್ಟ್ ಅದು ಅವರು ಇಲ್ಲಿಯವ್ರಿಗೆ ಸ್ವಲ್ಪ ಸ್ವೀಟ್ ಬೇಕು, ಆ ಸ್ವೀಟ್ಗೆ ತಕ್ಕಂತೆ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ ಸಾಂಬಾರು ಸ್ಟೈಲ. ಮತ್ತು ಇಡ್ಲಿನೂ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ. ನಮ್ಮ ಕಡೆ ಎಲ್ಲ ಇದರ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಹುಳಿನೂ ಕೂಡ ಜಾಸ್ತಿ ಇರ್ತೈತಿ. ಅಕ್ಕಿಲೇ ಮಾಡಿರ್ತಾರೆ ಅವ್ರ ಮನೇಲಿ, ಅಕ್ಕಿ ನೆನೆಸಿ. ಅಷ್ಟೊಂದು ಇಡ್ಲಿನೂ ಇಷ್ಟ ಆಗಲಿಲ್ಲ. ನಾವು ಸ್ಟಾರ್ಟಿಂಗ್ ಇಡ್ಲಿದು ಹೋಟೆಲ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಟೇಸ್ಟ್ ಅದನ್ನು ಎಷ್ಟು ಮಂದಿ ಲೈಕ್ ಮಾಡಿದರು. ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆವಾಗಿಂದ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಈಗ ಒಮ್ಮೆ ನೋಡಿ ನಾವೇ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ಅಂತಂದು ಈ ಲಾಸ್ಟ್ ಸಂಡೇ ಮನೇಲೇ ಮಾಡಿದ್ರು ಸಾಂಬಾರು. ಅವತ್ತಿನ ದಿನ ಹೊಟ್ಟೆ ತುಂಬ ಸಂತೃಪ್ತಿ ಆಗೋಗಿ ತಿಂದ್ವಿ ಅಂತ ಹೇಳ್ಬೋದು. ಇಡ್ಲಿ ಜೊತೆ ಅದು ಇಡ್ಲಿನೂ ತುಂಬ ದಿನ ಆಗಿತ್ತು ತಿಂದು ಮಾಡಿದ್ದೇ ಇಲ್ಲ. ಎರಡು ಕಾಂಬಿನೇಷನ್ನು ಇಷ್ಟು ಚೆನ್ನಾಗಿತ್ತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಇದು ದಬ್ರೆ ತುಂಬ ದೊಡ್ಡದು. ಇದ್ರ ತುಂಬ ಮಾಡಿರೋದು ಒಂದು ಇವನಿಗೆ ಅಷ್ಟಾದರೆ ಪೂರ ಖಾಲಿಯಾಗಿ ಒಂದು ಸ್ವಲ್ಪನೇ ಉಳ್ಕೊಂಡಿತ್ತು. ಸ್ವಲ್ಪ ಆಜು ಬಾಜುದವರಿಗೆ ಸ್ವಲ್ಪ ಟೇಸ್ಟ್ ನೋಡೋಕ್ಕೂ ಕೂಡ ಕೊಟ್ಟಿದ್ವಿ. ಇವಾಗ ಮಸಾಲೆ ಎಲ್ಲ ರುಬ್ಬಿಕೊಂಡಿರ್ತೀವಲ್ಲ, ಅದು ಹಾಕಿದ ಮೇಲೆ ತರಕಾರಿ ಅಂದರೆ ನಾನು ಫಸ್ಟು ಬೇಳೆ ಬೆಂದಾದಮೇಲೆ ಅದು ತರಕಾರಿನ ಬೇಯಿಸೋಕ್ಕಿಟ್ಟಿದ್ನೆಲ್ಲ ಅದು ದಬ್ರೆ ಆದರೆ ಅದರಿಂದ ಮತ್ತು ಬೇಳೆಗೆ ಕುಕ್ಕರಲ್ಲೇ ಹಾಕಿಟ್ಕೊಂಡಿದ್ದೆ ನಾರ್ಮಲಿ ಹಾಗೆ ಸೈಡಿಗೆ. ಇವಾಗ ಎರಡೂ ಒಟ್ಟಿಗೆ ಕೂಡಿಸ್ತಾಯಿದ್ದೀವಿ. ಬೆಂದಿರೋದು ಬೇಳೆ ಇರ್ಬೋದು ಮತ್ತು ತರಕಾರಿ ಇರ್ಬೋದು. ಸೋರೆಕಾಯಿ ಸಿಕ್ಕರೆ ಹಾಕಿದರೆ ಒಳ್ಳೆಯದು, ಸಿಕ್ಕಿಲ್ಲ ಅಂದರೆ ನಾರ್ಮಲ್ ನಮ್ಮ ಹತ್ರ ಮನೆಯಲ್ಲಿ ಯಾವ ರೀತಿ ತರಕಾರಿ ಇರುತ್ತೆ ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಅಂದರೆ ಸೋರೆಕಾಯಿ ಪ್ರತಿದಿನ ಸಿಗುತ್ತೆ. ನಮ್ಮ ಮನೆ ಹತ್ರನೇ ಮಾರ್ಕೆಟ್ ಇರೋದ್ರಿಂದ ಎಲ್ಲ ತರಕಾರಿನೂ ಸಿಗುತ್ತೆ ನಮಗೆ. ಅದೊಂದು ಖುಷಿ ಆದದ್ದು. ಅಂದರೆ ನಾವು ಏನೋ ಒಂದು ರೆಸಿಪಿ ಮಾಡಬೇಕಂತ ಯೂಟ್ಯೂಬಲ್ಲಿ ಏನಾದ್ರು ನೋಡಿದರೆ, ಏನಾರು ತಲೆಯಲ್ಲಿ ಬಂದರೆ ಅದಕ್ಕೆ ಏನು ಬೇಕಾಗಿರೋದು ಎಲ್ಲನೂ ಇಮಿಡಿಯೇಟಾಗಿ ಒಂದು 2 ನಿಮಿಷ ನಮ್ಮ ಮನೆಯಿಂದ. ಅಂದರೆ ಇಲ್ಲಿ ಮನೆ ಬಾಜುನೇ ಮಾರ್ಕೆಟ್ ಇರೋದ್ರಿಂದ ಎಲ್ಲ ತರಕಾರಿನೂ ಸಿಗುತ್ತೆ ಮತ್ತು ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಕಡಿಮೆ ಬೆಲೆಗೂ ಸಿಗುತ್ತೆ. ಅಂದರೆ ಇವಾಗ 10 ರೂಪಾಯಿದು ಬೇಕು ನಮಗೆ, ಸ್ವಲ್ಪ ಆದರೂ ಕೂಡ 10 ರೂಪಾಯಿಗೂ ಕೂಡ ಕೊಡ್ತಾರೆ. ಎಷ್ಟು ಬೇಕು ಅಷ್ಟು ತೊಗೊಂಡು ಬಂದು ಮಾಡ್ಬೋದು. ಅದೊಂದು ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ. ಇವರು 10 ರೂಪಾಯಿಗೆಲ್ಲ ಮಾರ್ಕೆಟಿಗೆ ಸಬ್ಜಿ ಕೊಡ್ತಾರೆ. ಇವಾಗ ಇದೆಲ್ಲ ಚೆನ್ನಾಗಿ ನೀಟಾಗಿ ಕುದಿಯೋವರೆಗೂ ಬಿಡಬೇಕು. ಉಪ್ಪು ಖಾರ ಸ್ವಲ್ಪ ನೋಡಿ. ಇದರಲ್ಲಿ ಖಾರ ಅನ್ಕರು ಮಸಾಲೆಯಲ್ಲಿ ಹಾಕಿರ್ತೀವಿ ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನೂ ಕೂಡ ಅದರಲ್ಲಿ ಹಾಕ್ಕೊಂಡಿದ್ದೀವಿ. ಇವಾಗ ಖಾರ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ನೀವು ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೋಬೋದು. ಇವಾಗ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಸೈಡಿಗೆ ನೆನೆಸಿಟ್ಟು ಹುಣಸೆಹಣ್ಣು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಹುಣಸೆಹಣ್ಣು ಹಾಕ್ಕೊಂಡಿದ್ದಿಲ್ಲ, ಬಟ್ ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀವಲ್ಲ, ಟೇಸ್ಟು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಳಿ ಇಷ್ಟಪಡೋರು ಲಿಂಬೆ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. 2ರಿಂದ 3 ದಿನ ಇಟ್ಕೊಂಡ್ರೂ ಏನೂ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಫ್ರೆಶ್ಶಾಗಿ ಮಾಡಿರೋದ್ರಿಂದ ಈ ಕುದಿಬೇಕಾದ್ರೆ ಇಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತಂದರೆ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಇವಾಗ ಇದೆಲ್ಲ ಕುದ್ದ ಮೇಲೆ ನೀಟಾಗಿ ಸೈಡಿಗೆ ಇಟ್ಕೊಂಡ್ಮೇಲೆ ಮೇಲೆ ಒಮ್ಮೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀವಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಕೂಡ ಹಾಕ್ಕೋಬೋದು ನೀವು. ಇದೆಲ್ಲ ಆದಮೇಲೆ ಸೈಡಿಗೆ ಮತ್ತೊಮ್ಮೆ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು, ತುಂಬ ಸುಲಭವಾಗಿ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.